ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯ ಆಯುಧ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಹತ್ತರ ಬೆಳವಣಿಗೆಗಳ ಬಗ್ಗೆ ನಿಮಗೆ ಹೇಳೋದು ಬಾಕಿ ಇತ್ತು. ಒಂದು, ನಮ್ಮ DRDO ಭಾರತೀಯ ನೌಕಾಪಡೆಯ ಸಬ್ಮರೀನ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಅನ್ವೇಷಣೆಯನ್ನು ಪೂರ್ಣಗೊಳಿಸಿದೆ. ಇದು ಭಾರತಕ್ಕೆ ಸುಮಾರು 45,000 ಕೋಟಿ ರೂಪಾಯಿಗಳನ್ನು ಉಳಿಸ್ತಾ ಇರೋದಷ್ಟೇ ಅಲ್ಲ, ಆ ತಂತ್ರಜ್ಞಾನಕ್ಕಾಗಿ ಅವರಿವರನ್ನು ಕೇಳೋದು ಕೂಡ ತಪ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಾವೇ ಅದೊಂದು ತಂತ್ರಜ್ಞಾನವನ್ನು ಜಗತ್ತಿಗೆ ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಎರಡನೆಯದ್ದು ಕೂಡ DRDO ಹಾಗೂ ನೌಕಾಪಡೆಗೆ ಸಂಬಂಧಿಸಿದ ವಿಷಯನೇ. ಭಾರತ ತನ್ನ ಸಬ್ಮರೀನ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವ ಹಾಗೂ ಸಾಗರದಲ್ಲಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ನಿಟ್ಟಲ್ಲಿ ಅಂಡರ್ ವಾಟರ್ UAVಗಳನ್ನು ತಯಾರು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ DRDO ಭಾರತಕ್ಕೆ ಉಳಿತಾಯ ಮಾಡ್ತಾ ಇರೋ ಆ 45,000 ಕೋಟಿ ಏನು ಮತ್ತು ಅಂಡರ್ ವಾಟರ್ UAV ಅಂದರೆ ಏನು, ಬನ್ನಿ ನೋಡೋಣ. ಗೆಳೆಯರೆ, ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಲ್ಲಿ ಭಾರತ ಮಾಡ್ತಾ ಇರೋ ಪ್ರಯತ್ನಗಳಿಗೆ ನಿಧಾನವಾಗಿ ಯಶಸ್ಸು ಸಿಗ್ತಾ ಹೋಗ್ತಾ ಇದೆ. ನಮ್ಮ DRDOದ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆದರೆ ಮತ್ತು ಅವರು ತಮ್ಮ ಫೋಕಸ್ಸನ್ನು ಕಳ್ಕೊಳ್ಳದೆ ಅನಗತ್ಯ ಕ್ಷೇತ್ರಗಳ ಕಡೆಗೆ ಗಮನ ಕೊಡದೆ ಕೇವಲ ರಿಸರ್ಚನ್ನು ಮಾತ್ರ ಮಾಡ್ತಾ ಹೋದರೆ, ಜೊತೆಗೆ ಭಾರತದ ಸರ್ಕಾರ ಕೂಡ ಅದಕ್ಕೆ ಬೇಕಾದ ಹಣಕಾಸಿನ ನೆರವನ್ನು ಒದಗಿಸ್ತಾ ಹೋದರೆ ಭಾರತ ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಹೆಚ್ಚು ದಿನಗಳು ಬೇಕಾಗುವುದಿಲ್ಲ. ಈಗ ಭಾರತದ DRDO ನಮ್ಮ ಸಬ್ಮರೀನ್ಗಳಿಗೆ ಬೇಕಾದ AIP ಟೆಕ್ನಾಲಜಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಅದರ ಪರೀಕ್ಷೆಗಳು ಬಹುತೇಕ ಮುಗಿದಿದ್ದು ವರ್ಷಾಂತ್ಯದ ವೇಳೆಗೆ ಅಂತಿಮ ಹಂತದ ಪರೀಕ್ಷೆಗಳು ನಡೆಯುತ್ತವೆ ಮತ್ತು ಆ ನಂತರ ಅದನ್ನು ಸಬ್ಮರೀನ್ಗಳಿಗೆ ಅಳವಡಿಸುವ ಕೆಲಸವನ್ನು L&T ಮಾಡುತ್ತೆ. ಇದರಿಂದ ಭಾರತಕ್ಕೆ ಉಳಿತಾಯವಾಗುವುದು ಸುಮಾರು 45,000 ಕೋಟಿ ರೂಪಾಯಿ. ಹಾಗಾದರೆ ಏನಿದು AIP? ಗೆಳೆಯರೆ, ಸಬ್ಮರೀನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಸಾಗರ ಯುದ್ಧಗಳಲ್ಲಿ ಸಬ್ಮರೀನ್ ಅನ್ನೋದು ಒಂದು ಸರ್ಪ್ರೈಸು. ಅದು ಅಚ್ಚರಿಯ ದಾಳಿಗಳನ್ನು ಮಾಡುವ ಮೂಲಕ ಶತ್ರುಗಳನ್ನು ಕಂಗಾಲಾಗಿಸುತ್ತೆ. ನೀರಿನ ಒಳಗೆ ಸಂಚರಿಸುವ ಈ ಸಬ್ಮರೀನ್ಗಳು ಶತ್ರುಗಳ ಹಡಗು ಮತ್ತು ವಿಮಾನಗಳ ಕಣ್ಣಿಗೆ ಬೀಳೋದಿಲ್ಲ. ಹೀಗಾಗಿ ಇದು ಯುದ್ಧದ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಫಲಿತಾಂಶಕ್ಕೆ ಕಾರಣ ಆಗುತ್ತೆ. ಸೊ ಸಾಗರ ಗಡಿಗಳನ್ನು ಹೊಂದಿರುವ ಸಾಕಷ್ಟು ದೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಮರೀನ್ಗಳನ್ನು ಇಟ್ಕೊಳ್ಳೋದಕ್ಕೆ ಬಯಸುತ್ತವೆ. ಇನ್ನು ನಮ್ಮ ಬಳಿ ಸದ್ಯಕ್ಕೆ 2 ನ್ಯೂಕ್ಲಿಯರ್ ಸಬ್ಮರೀನ್ಗಳು ಹಾಗೂ 16 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳಿವೆ. ಇನ್ನೆರಡು ಪರಮಾಣು ಜಲಾಂತರ್ಗಾಮಿಗಳು ಸಿದ್ಧ ಆಗ್ತಾ ಇವೆ. ಹಾಗೆ ಕಲ್ವಾರಿ ಕ್ಲಾಸ್ನ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕಿಂಗ್ ಸಬ್ಮರೀನ್ ವಾಗ್ಶೀರ್ ಕೂಡ ನೌಕಾಪಡೆಯನ್ನು ಸೇರಬೇಕಾಗಿದೆ. 10 ನ್ಯೂಕ್ಲಿಯರ್ ಸಬ್ಮರೀನ್ಗಳು, 9 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳು ಟೆಂಡರ್ ಹಂತದಲ್ಲಿವೆ. ಹಾಗೆ ಪ್ರಾಜೆಕ್ಟ್ 76 ಅಡಿಯಲ್ಲಿ 12 ಸಬ್ಮರೀನ್ಗಳ ತಯಾರಿ ಯೋಜನೆ ಪ್ಲಾನಿಂಗ್ ಹಂತದಲ್ಲಿದೆ. ಇಲ್ಲಿ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕಿಂಗ್ ಸಬ್ಮರೀನ್ಗಳಿವೆಯಲ್ಲ, ಇವುಗಳ ಒಂದೇ ಒಂದು ಸಮಸ್ಯೆ ಅಂದರೆ ಜಲಾಂತರ್ಗಾಮಿಗಳು ಆಕ್ಸಿಜನ್ಗಾಗಿ ಆಗಾಗ ನೀರಿನ ಮೇಲ್ಭಾಗಕ್ಕೆ ಬರ್ತಾ ಇರಬೇಕಾಗತ್ತೆ. ಇವು ನೀರಿನ ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ಆಳದಲ್ಲಿದ್ದಷ್ಟು ಶತ್ರುಗಳ ಕಣ್ಣಿಗೆ ಬೀಳದಂತೆ ಅವು ಸರ್ಪ್ರೈಸ್ ಕೊಡೋದಕ್ಕೆ ಸಾಧ್ಯ. ಆದರೆ ಆಗಾಗ ಮೇಲೆ ಬರ್ತಾ ಇದ್ದರೆ ಸಬ್ಮರೀನ್ ಚಲಿಸ್ತಾ ಇದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಆಮೇಲೆ ಅದರ ಮೇಲೆ ಕಣ್ಣಿಡೋದು ಕಷ್ಟ ಆಗೋದಿಲ್ಲ. ಹೀಗಾಗಿ ಅವು ಹೆಚ್ಚು ಸಮಯದ ಕಾಲ ನೀರಲ್ಲೇ ಇರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಸಬ್ಮರೀನ್ನ ಇಂಜಿನ್ಗಳಿಗೆ ಬೇಕಾಗುವಷ್ಟು ಆಕ್ಸಿಜನ್ ಅದರ ಒಳಗೆ ತಯಾರಾಗುವ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕಾಗಿ ಇರೋದು API ತಂತ್ರಜ್ಞಾನ. ಇದನ್ನು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಇವತ್ತು ಈ ತಂತ್ರಜ್ಞಾನ ರಷ್ಯಾ, ಜರ್ಮನಿ, ಚೈನಾ, ಸ್ಪೇನ್, ಜಪಾನ್ ಹಾಗೂ ಫ್ರಾನ್ಸ್ ಬಳಿ ಮಾತ್ರ ಇದೆ ಅಂತ ಹೇಳಲಾಗುತ್ತೆ. ಆದರೆ ಸದ್ಯಕ್ಕೆ ಆಪರೇಷನ್ ಮೋಡಲ್ಲಿರೋದು ಸ್ವೀಡನ್, ಜರ್ಮನಿ ಹಾಗೂ ಜಪಾನ್ಗಳಲ್ಲಿ ಮಾತ್ರ. ಇನ್ನುಳಿದ ದೇಶಗಳು ಈ ತಂತ್ರಜ್ಞಾನವನ್ನು ತಮ್ಮ ಸಬ್ಮರೀನ್ಗಳಿಗೆ ಅಳವಡಿಸಿವೆ, ಆದರೆ ಅದಿನ್ನೂ ಪರೀಕ್ಷಾ ಹಂತದಲ್ಲಿದೆ. ಹೀಗಾಗಿ ಭಾರತ ತನ್ನ P-75 ಯೋಜನೆಯ ಅಡಿಯಲ್ಲಿ ನಿರ್ಮಾಣ ಮಾಡ್ತಾ ಇರೋ 9 ಸಬ್ಮರೀನ್ಗಳಿಗೆ ಈ AIP ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಬಿಡ್ ಅನ್ನು ಕರೆಯಿತು. ಮೊದಲು ರಷ್ಯಾ ಸೇರಿದ ಹಾಗೆ ನಾನಾ ದೇಶಗಳು ಟೆಂಡರಲ್ಲಿ ಭಾಗವಹಿಸಿದ್ವು. ಆದರೂ AIP ಕಡ್ಡಾಯ ಅಂದ ಕೂಡಲೇ ಸಾಕಷ್ಟು ಜನ ಹಿಂದೆ ಸರಿದ್ರು. ಕಡೆಗೆ ಜರ್ಮನಿ ಮತ್ತು ಸ್ಪೇನ್ ಜೊತೆ ಭಾರತ ಈ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ. ಈ ಎರಡೂ ದೇಶಗಳು ಭಾರತಕ್ಕೆ AIP ಕೊಡೋದಕ್ಕೆ ಸಿದ್ಧ ಇವೆ. ಇದು ಸುಮಾರು 45,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟು. ಆದರೆ ಈಗ ಒಂದು ಶುಭ ಸುದ್ದಿ ಏನು ಅಂದರೆ, ಈ ತಂತ್ರಜ್ಞಾನವನ್ನು ನಮ್ಮ DRDOದ ನ್ಯಾವಲ್ ಮೆಟೀರಿಯಲ್ ರಿಸರ್ಚ್ ಲ್ಯಾಬೊರೇಟರಿ ಅನ್ವೇಷಣೆ ಮಾಡಿದೆ. ಇದನ್ನು DRDO ಹಾಗೂ L&Tಗಳು ನಿರ್ಮಾಣ ಮಾಡಲಿದ್ದು ಫ್ರಾನ್ಸ್ ನಿರ್ಮಿತ ಕಲ್ವಾರಿ ಕ್ಲಾಸ್ ಸಬ್ಮರೀನ್ಗಳಲ್ಲಿ ಇವುಗಳನ್ನು ಅಳವಡಿಸಲಾಗುತ್ತೆ. ಹಾಗೆ ಇದರ ಅಂತಿಮ ಪರೀಕ್ಷೆಗಳು ಈ ವರ್ಷಾಂತ್ಯಕ್ಕೆ ಪೂರ್ಣಗೊಳ್ಳಲಿವೆ. ಆ ನಂತರ ಇದರ ಅಳವಡಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ. ಮುಂದೆ ಭಾರತ ಮತ್ತು ಫ್ರಾನ್ಸ್ನ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗ್ತಾ ಇರುವ P-75I ಯೋಜನೆ ಏನಿದೆ ಅದರ ಎಲ್ಲ ಸಬ್ಮರೀನ್ಗಳಲ್ಲಿ ಕೂಡ
ಈ AIP ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತೆ. ಅಲ್ಲಿಗೆ ಭಾರತದ ಬಳಿ ಇರುವ ಹೊಸ ಮತ್ತು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವ ಸಬ್ಮರೀನ್ಗಳು AIP ತಂತ್ರಜ್ಞಾನವನ್ನು ಹೊಂದೋದರ ಜೊತೆಗೆ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತವೆ. ಇನ್ನು ಈಗ ಭಾರತ ತಯಾರು ಮಾಡ್ತಾ ಇರೋ ಈ AIP ಫ್ಯೂಯಲ್ ಸೆಲ್ ಬೇಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಚೈನಾ, ಸ್ವೀಡನ್, ಜಪಾನ್ ಮತ್ತು ಫ್ರಾನ್ಸ್ ಹೊರತುಪಡಿಸಿದರೆ ಮಿಕ್ಕೆಲ್ಲರೂ ಕೂಡ ಪರೀಕ್ಷೆಗಳನ್ನು ಮಾಡ್ತಾ ಇರೋದು ಇದೇ ಫ್ಯೂಯಲ್ ಸೆಲ್ ಬೇಸ್ಡ್ AIPಗಳ ಮೇಲೇ. ಇದರ ವಿಶೇಷತೆ ಏನು ಅಂದರೆ ಇದರಿಂದ ಸಮುದ್ರದ ಪರ್ಯಾವರಣ ಕಲುಷಿತಗೊಳ್ಳುವುದಿಲ್ಲ, ಹಾಗೆ ಇದರಲ್ಲಿ ಮೂವಿಂಗ್ ಪಾರ್ಟ್ಸ್ ಇರೋದಿಲ್ಲ, ಹೀಗಾಗಿ ಶಬ್ದ ಕೂಡ ಕಡಿಮೆ ಇರುತ್ತೆ. ಇದು ಸಬ್ಮರೀನ್ಗಿರೋ ಸ್ಟೆಲ್ತ್ ಶಕ್ತಿಯನ್ನು ಕಾಪಾಡುತ್ತೆ. ಇನ್ನು AIP ಅಳವಡಿಸೋದರಿಂದ ಸಬ್ಮರೀನ್ 7ರಿಂದ 15 ದಿನಗಳವರೆಗೆ ನೀರಲ್ಲೇ ಉಳಿಯೋದಕ್ಕೆ, ಅಂದರೆ ಆಕ್ಸಿಜನ್ಗಾಗಿ ದಿನಕ್ಕೆ ಅಥವಾ 2 ದಿನಕ್ಕೊಮ್ಮೆ ಸಮುದ್ರದ ಮೇಲ್ಭಾಗಕ್ಕೆ ಬರೋದು ತಪ್ಪುತ್ತೆ. ಹೀಗಾಗಿ ಸಬ್ಮರೀನ್ ಶತ್ರುಗಳ ಕಣ್ಣಿಗೆ ಬೀಳೋದನ್ನು ತಪ್ಪಿಸಿದಂತಾಗುತ್ತೆ. ಅಲ್ಲಿಗೆ ಈ ಜಲಾಂತರ್ಗಾಮಿಯ ಮುಖ್ಯ ಉದ್ದೇಶ ಏನಿರುತ್ತೆ ಅದು ಈಡೇರಿದ ಹಾಗಾಗತ್ತೆ. ಇನ್ನು ಜಲಾಂತರ್ಗಾಮಿಗಳು ಹೀಗೆ 10-15 ದಿನಗಳ ಕಾಲ ನೀರಲ್ಲೇ ಉಳಿದುಬಿಟ್ರೆ ಸರ್ಫೇಸಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನಿದೆ ಏನಿಲ್ಲ, ಅಲ್ಲಿನ ಚಲನವಲನಗಳೇನು ಅನ್ನೋದನ್ನು ಅವ್ರಿಗೆ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ಗೆಳೆಯರೆ, ಸದ್ಯಕ್ಕೆ ಮೇಲ್ಭಾಗದಲ್ಲಿ ಆಗ್ತಾ ಇರೋ ಚಟುವಟಿಕೆಗಳನ್ನು ಗಮನಿಸೋದಕ್ಕೆ ಸಬ್ಮರೀನ್ಗಳಿಗೆ ಪೆರಿಸ್ಕೋಪನ್ನು ಅಳವಡಿಸಿರ್ತಾರೆ. ಅದರಲ್ಲಿ ನೋಡಬೇಕು ಅಂದರೂ ಕೂಡ ಸಬ್ಮರೀನ್ ನೀರಿನ ಮೇಲ್ಭಾಗಕ್ಕೆ ಬರಬೇಕಾಗುತ್ತೆ. ಹಾಗಲ್ಲದೆ ಸಬ್ಮರೀನ್ಗಳು ಕೂಡ ಡ್ರೋನನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆದರೆ ಈ ಪೆರಿಸ್ಕೋಪ್ನ ಅಗತ್ಯ ಬೀಳುವುದಿಲ್ಲ ಮತ್ತು ಸಾಕಷ್ಟು ಆಳದಿಂದಲೇ ಸಮುದ್ರದ ಮೇಲ್ಭಾಗದಲ್ಲಿನ ಚಲನವಲನಗಳನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಭಾರತ ನೀರಿನ ಒಳಗೆ ಲಾಂಚ್ ಮಾಡಬಹುದಾದ ಏರಿಯಲ್ ವೆಹಿಕಲ್ಗಳನ್ನು ತಯಾರು ಮಾಡ್ತಾ ಇದೆ. ಇದಕ್ಕಾಗಿ DRDO ತನ್ನ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಬಳಸಿಕೊಂಡು ಈ ತಂತ್ರಜ್ಞಾನ ತಯಾರಿಗೆ ಪುಣೆಯ ಮೂಲದ ಖಾಸಗಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಮೂಲಕ ಸಮುದ್ರದ ಒಳಗಿಂದಲೇ ಲಾಂಚ್ ಮಾಡಬಹುದಾದ ಡ್ರೋನ್ಗಳನ್ನು ತಯಾರು ಮಾಡಲಾಗುತ್ತೆ. ಗೆಳೆಯರೆ, ಈಗಾಗಲೇ ಅಂಡರ್ ವಾಟರ್ ಡ್ರೋನ್ಗಳನ್ನು ಸಾಕಷ್ಟು ದೇಶಗಳು ತಯಾರು ಮಾಡಿವೆ. ಇತ್ತೀಚೆಗೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದಲ್ಲಿ ಕಪ್ಪು ಸಮುದ್ರದಲ್ಲಿ ರಷ್ಯಾದ ಯುದ್ಧ ನೌಕೆಗಳಿಗೆ ಶಾಕ್ ಕೊಡ್ತಾ ಇರೋದು ಯುಕ್ರೇನ್ ಬಳಕೆ ಮಾಡ್ತಾ ಇರೋ ಅಂಡರ್ ವಾಟರ್ ಡ್ರೋನುಗಳು. ಹಾಗೆ ರಷ್ಯಾ ಕೂಡ ಈ ವಿಷಯದಲ್ಲಿ ಹಿಂದೇನು ಬಿದ್ದಿಲ್ಲ. ಅವರು UUV ಅಂದರೆ ಅನ್ಮ್ಯಾನ್ಡ್ ಅಂಡರ್ ವಾಟರ್ ನ್ಯೂಕ್ಲಿಯರ್ ವೆಹಿಕಲ್ಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಅವು ಟಾರ್ಪೆಡೋಗಳ ಮೂಲಕ ಶತ್ರುಗಳ ಸಬ್ಮರೀನ್, ಯುದ್ಧ ನೌಕೆಗಳು, ಫ್ರಿಗೇಟ್ಗಳ ಮೇಲೆ ದಾಳಿ ಮಾಡುತ್ತವೆ. ಹಾಗೆ ಸಮುದ್ರದ ದಡದಲ್ಲಿನ ನಗರಗಳನ್ನು ಕೂಡ ಈ ನ್ಯೂಕ್ಲಿಯರ್ UUVಗಳ ಮೂಲಕ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತ ತಯಾರು ಮಾಡೋದಕ್ಕೆ ಹೋಗ್ತಾ ಇರೋದು UUV ಅಲ್ಲ, ಅಂಡರ್ ವಾಟರ್ UAV ಅಂದರೆ ನೀರಿನ ಆಳದಿಂದ ಲಾಂಚ್ ಮಾಡಬಹುದಾದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು. ಇವು ನಮ್ಮ ಡ್ರೋನ್ಗಳ ಥರಾನೇ ಕೆಲಸ ಮಾಡುತ್ತವೆ, ಆದರೆ ಸಬ್ಮರೀನ್ಗಳಿಂದ ಲಾಂಚ್ ಆಗುತ್ತವೆ. ಆನಂತರ ನೀರಿನ ಮೇಲ್ಭಾಗಕ್ಕೆ ಬಂದು ಅಲ್ಲಿಂದ ಗಾಳಿಗೆ ಹಾರತ್ವೆ. ಮೇಲ್ಭಾಗದಲ್ಲಿ ಸಾಕಷ್ಟು ಕಿಲೋಮೀಟರ್ ದೂರದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಯುದ್ಧ ವಿಮಾನಗಳ ಮೂವ್ಮೆಂಟ್ ಇದೆ ಅನ್ನೋದನ್ನು ಸಬ್ಮರೀನ್ಗಳ ಒಳಗೆ ಕೂತು ನೋಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಇನ್ನು ಈ ಥರದ UAVಗಳನ್ನು ಈಗಾಗಲೇ ಚೈನಾ ಸಿದ್ಧಪಡಿಸಿದೆ. ಅವರು ಇದರಲ್ಲಿ ಕೂಡ ಹೆವಿ ಅಟ್ಯಾಕಿಂಗ್ ಡ್ರೋನ್ಗಳನ್ನು ಸಿದ್ಧಪಡಿಸಿದ್ದು ಕಳೆದ ವರ್ಷ ಅವುಗಳ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಈಗ ಅದೇ ಥರದ ಡ್ರೋನ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಅಫ್ಕೋರ್ಸ್ ಈ ವಿಷಯದಲ್ಲಿ ಭಾರತ ತಡ ಮಾಡಿದೆ ಅನ್ನೋದು ನಿಜ. ಆದರೂ ಇಂಥದ್ದೊಂದು ಪ್ರಯತ್ನವನ್ನು ಈಗಲಾದರೂ ಆರಂಭ ಮಾಡಿದೆಯಲ್ಲ, ಅದು ಖುಷಿಯ ವಿಷಯನೇ. ಗೆಳೆಯರೆ, ಈ ಆಯುಧಗಳು ಹೇಗೆ ಅಂದರೆ ಪ್ರತಿ ವರ್ಷ ಅಲ್ಲಿ ಹೊಸ ಅನ್ವೇಷಣೆಗಳು, ಹೊಸ ಶಕ್ತಿ, ಹೊಸ ಆಯುಧಗಳು ಬರ್ತಾ ಇರುತ್ತವೆ. ಹೀಗಾಗಿ ಭಾರತ ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಬಗ್ಗೆ ಅನ್ವೇಷಣೆಗೆ ಮುಂದಾಗೋ ಹಾಗಾಗಬೇಕು. ಅದಕ್ಕೆ ನಮ್ಮ ರಿಸರ್ಚ್ ವಿಭಾಗಕ್ಕೆ ಹೆಚ್ಚಿನ ಶಕ್ತಿ ಸಿಗಬೇಕು. ಹಾಗೆ ಖಾಸಗಿ ವಲಯಕ್ಕೆ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರೋತ್ಸಾಹ ಕೊಡೋ ಕೆಲಸ ಕೂಡ ನಡಿಬೇಕು. ಬರೀ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮಾತ್ರ ನಂಬಿಕೋದ್ರಲ್ಲಿ ಸಾಧ್ಯ ಆಗೋದಿಲ್ಲ. ಆಯುಧ ತಯಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಖಾಸಗಿ ಸಹಭಾಗಿತ್ವ ಭಾರತದಲ್ಲಿ ಆಗಬೇಕಾಗಿದೆ. ಇದು ಗೆಳೆಯರೆ, ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಲ್ಲಿ ಭಾರತದಲ್ಲಿ ಆಗ್ತಾ ಇರೋ 2 ಅತ್ಯುತ್ತಮ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.